LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಹಾಗಾದರೆ ಯುವಕರ ನಿರೀಕ್ಷೆಗಳೇನೇನು, ಯುವಕರು ಏನು ಹೇಳ್ತಾರೆ ಈ ಬಜೆಟ್ ಬಗ್ಗೆ ಬನ್ನಿ ನೋಡೋಣ. ಹೆಲ್ತ್ ಸೆಕ್ಟರಲ್ಲಿ ಏನೇನು ಬೆನಿಫಿಟ್ಸ್ ಬೇಕು ಅಂತ ನೋಡಬೇಕು. ಫಸ್ಟ್ ಸಚ್ ಆಸ್ ಹೆಲ್ತ್ ಎಕ್ಸ್ಪೆಂಡಿಚರಲ್ಲಿ 2.5 ಅಷ್ಟು ಇನ್ಕ್ರೀಸ್ ಮಾಡಬೇಕಾಗಿದೆ. ಲೈಕ್ ಟ್ಯಾಕ್ಸ್ ಇನ್ಕ್ರೀಸ್ ಆಗಿದೆ, ಅದನ್ನು ರೆಡ್ಯೂಸ್ ಮಾಡಬೇಕು. ಮತ್ತು AI ಯೂಸ್ ಮಾಡಿಕೊಂಡು ಹೇಗೆ ಹಾಸ್ಪಿಟಾಲಿಟಿಯಲ್ಲಿ ಲೈಕ್ ಆ್ಯಂಬುಲೆನ್ಸ್ ಆಗಿರ್ಬೋದು, ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಆಗಿರ್ಬೋದು, ಅದನ್ನು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅಂತ, ಅದರಲ್ಲಿ ಹೇಗೆ ಟ್ಯಾಕ್ಸ್ ರೆಡ್ಯೂಸ್ ಮಾಡ್ಬೋದು ಅಂತ ಇದು ಮಾಡಬೇಕಾಗತ್ತೆ. ಲೈಕ್ 2 to 0% ಆಫ್ ಟ್ಯಾಕ್ಸ್ನ ಆ್ಯಂಬುಲೆನ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಹೆಂಗೆ ರೆಡ್ಯೂಸ್ ಮಾಡಿದ್ರೆ ಹೌ ದ ಸೊಸೈಟಿ ಕ್ಯಾನ್ ಗೆಟ್ ಅನ್ ಆ್ಯಂಬುಲೆನ್ಸ್ ಇಮಿಡಿಯೇಟಾಗಿ ಹೆಂಗೆ ರೆಸ್ಪಾನ್ಸ್ ಮಾಡ್ಬೋದು ಅಂತ ಆಗುತ್ತೆ. ಅದಾಗಿರ್ಬೋದು. ಮತ್ತು ರೂರಲ್ ಸೆಕ್ಟರ್ಸಲ್ಲಿ ಹೇಗೆ AI ಯೂಸ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ಸ್ನೆಲ್ಲ ಡೆವಲಪ್ ಮಾಡ್ಬೋದು. ಫಸ್ಟು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಬರೋಣ. ಸೊ ಈಗ ಟರ್ಮ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್ ಮೇಲೆ 18% ಟ್ಯಾಕ್ಸ್ ಇದೆ. ಸೊ ಅದೆಲ್ಲ ಮಾಡಿಸೋದು ಸ್ಯಾಲರಿ ಪೀಪಲ್ ಮತ್ತು ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್. ಬಟ್ ಹೆಲ್ತ್ ಇನ್ಶೂರೆನ್ಸ್ ಎಲ್ಲರಿಗೂ ಬೇಕೋದು, ಇಟ್ಸ್ ಅ ಬೇಸಿಕ್ ನೆಸೆಸಿಟಿ. ಯಾವಾಗ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಇದ್ರ ಮೇಲೆ 18% ಟ್ಯಾಕ್ಸ್ ಹಾಕಿದ್ದಾರೆ. ಸೊ ತುಂಬ ಬಡ ಜನತೆಗೆ ಇದು ಹಿಂಸೆ ಆಗುತ್ತೆ. ಸೊ ಇದ್ರ ಮೇಲೆ ಇದನ್ನು ಟ್ಯಾಕ್ಸ್ನ ತೆಗೆದ್ರೆ 18%ಇಂದ 0% ಮಾಡಿದ್ರೆ ತುಂಬ ಬೆನಿಫಿಟ್ ಆಗುತ್ತೆ. ನಮ್ಮ ಪ್ರಕಾರ ಒಂದು ಎಸ್ಟಿಮೇಷನ್ ಇರೋದು 1.8 crore ಲ್ಯಾಕ್ಸ್ ಇರೋದು ಆ್ಯಸ್ ಆಫ್ 2030 ಇಂಪ್ರೂವ್ ಆಗ್ಬೋದು ಗ್ರೀನ್ ಎನರ್ಜಿ ಲೈಫ್ ಅಂತ ಇರೋದು. ಬಟ್ ಇವಾಗಿನ ಪ್ರಕಾರ ಅವರು ಗಿಗಾವ್ಯಾಟ್ ಎಲ್ಲ ತುಂಬ ಕಡಿಮೆ ಇದೆ, 300 ಗಿಗಾವ್ಯಾಟ್ ಇದೆ. ನಮ್ಗೆ ಇನ್ನೂ ಇನ್ಕ್ರೀಸ್ ಮಾಡೋಕ್ಕೆ 200 ಗಿಗಾವ್ಯಾಟ್ ಬೇಕು. ಬಟ್ ಇದಕ್ಕೆಲ್ಲ ಗೌರ್ಮೆಂಟ್ ಇನ್ಸೆಂಟಿವ್ಸು ಸಬ್ಸಿಡೀಸು ಕೊಡ್ತಿಲ್ಲ. ಸೊ ಸೋಲಾರ್ ಎನರ್ಜಿ ಅಥವಾ ರಿನ್ಯೂವೇಬಲ್ ಎನರ್ಜಿ, ವಿಂಡ್ ಎನರ್ಜಿ ಇದಕ್ಕೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಪ್ರೆಡಿಕ್ಷನ್ ಅಷ್ಟೇ. ಈಗ ನಾವು ಸ್ಟೂಡೆಂಟ್ ಪರ್ಸ್ಪೆಕ್ಟಿವಲ್ಲಿ ನಾವು ಇನ್ನೂ ಗ್ರೋಯಿಂಗ್ ಸ್ಟೇಜಲ್ಲಿದ್ದೀವಿ. ನೆಕ್ಸ್ಟ್ ನಾವು ಎಂಪ್ಲಾಯ್ ಆಗಬೇಕು, ವರ್ಕ್ ಮಾಡಬೇಕು. ಅದಕ್ಕೋಸ್ಕರ ಬಿಸ್ನೆಸ್ ಸೆಕ್ಟರ್ಗೆ ಜಾಸ್ತಿ ಇಂಪ್ಲಿಮೆಂಟ್ ಕೊಟ್ಟು ಅದಕ್ಕೆ ಟ್ಯಾಕ್ಸ್ ಬೆನಿಫಿಟ್ಸ್ ಮತ್ತು ಅವ್ರಿಗೆ ಏನಾದರೂ ಡಿಡಕ್ಷನ್ಸ್ ಆಗಲಿ ಗ್ರೋಯಿಂಗ್ ಸ್ಟೇಜಲ್ಲಿದೆ ಅದಕ್ಕೆ ಮಾಡ್ತು ಅಂದರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಕ್ರಿಯೇಟ್ ಆಗುತ್ತೆ. ಸ್ಟೂಡೆಂಟಾಗಿ ನಮ್ಗೆ ಹೆಲ್ಪ್ ಆಗುತ್ತೆ. ಈ ಸಲದ ಬಜೆಟ್ನಲ್ಲಿ ನಾವು ಯುವಕರು ಭಾಳಷ್ಟು ನಿರೀಕ್ಷೆಯಲ್ಲಿದ್ದೇವೆ. ಯಾಕೆಂದರೆ ಹೋದ ಸಲ ಬಜೆಟ್ನಲ್ಲಿ ನಮಗೆ ಯುವಕರಿಗೆ ಬರೀ ಸುಳ್ಳನ್ನು ಹೇಳಿ ಮೋಸವನ್ನು ಮಾಡಿದ್ದಾರೆ. ಬಹುಶಃ ಈ ಸಲ ಆದರೆ ನಮಗೆ ಯುವಕರಿಗೋಸ್ಕರ ಏನಾದರೂ ಇವತ್ತು ಸಲ ಏನಾದರೂ ಒಂದು ಕೊಡಿ. ಕರ್ನಾಟಕದಲ್ಲಿ ಇವತ್ತು ನಾವು ಹಲವಾರು ಮಂತ್ರಿಗಳಿದ್ದಾರೆ, ಕರ್ನಾಟಕಕ್ಕೆ ಏನೂ ಮಾಡಿಲ್ಲ. ಲಾಸ್ಟ್ ಟೈಮೆಲ್ಲ ಮೋಸ ಮಾಡಿದ್ದಾರೆ ನಮಗೆ ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್. ಈ ಸಲ ಆದರೂ ನಮಗೆ ಯುವಕರಿಗೆ ಏನಾದರೂ ಆದ್ಯತೆ ಕೊಡಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾಯಿದೆ, ಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾಯಿದೆ, ಯುವಕರು ಉದ್ಯೋಗ ಇಲ್ಲದ್ರೆ ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ. ಸ್ಯಾಲ್ರಿ ಕ್ಲಾಸ್ ಸ್ಟಾಫ್ ಆಗಿ ನಾನು ಎಂಪ್ಲಾಯಿ ಆಗಿ ಹೇಳಬೇಕು ಅಂದರೆ 8th ಪೇ ಕಮಿಷನ್ ಬಗ್ಗೆ ತುಂಬ ನಿರೀಕ್ಷೆಗಳಿದೆ. ಈ ಸರಿ ಅವರು ಲಾಸ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳಿದರು, ಮಾಡಿರಲಿಲ್ಲ. ಒಂದು 8th ಪೇ ಕಮಿಷನು, ಎರಡನೇದು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಒಂದೊಂದು ತರಬೇಕು ಅಂತ ಇದ್ದಾರೆ. ಸೊ ಅದೊಂದು ತರಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನ ಎಕ್ಸಮ್ಷನ್ ಲಿಮಿಟ್ನ 15 lakhsವರೆಗೂ ಜಾಸ್ತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ರೂಮರ್ಸ್ ಇದೆ. ಸೊ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. 8 lakhsವರೆಗೂ, ಈಗ 7 lakhsವರೆಗೂ ಇದೆ. ಸೊ ಅದನ್ನು ಅಟ್ಲೀಸ್ಟ್ ಒಂದು 10 lakhsವರೆಗೂ ಎಕ್ಸಮ್ಷನ್ ತರಬೇಕು ಅಂತ ಇದೆ. ಇನ್ನೊಂದು ಅಟ್ಲೀಸ್ಟ್ ಸೇವಿಂಗ್ ಸ್ಕೀಮ್ಸ್ಗಳಿಗೆ ಡಿಡಕ್ಷನ್ಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ನ್ಯೂ ಟ್ಯಾಕ್ಸ್ ರಿಜಿಮ್ನಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಅದನ್ನೆಲ್ಲ ಕೊಡಲಿ ಅಂತ ಕೇಳ್ತಾರೆ. ಟ್ಯಾಕ್ಸೇಷನ್ ತುಂಬ ಜಾಸ್ತಿ ಇದೆ. ಆ ಟ್ಯಾಕ್ಸ್ ಮೇಲೆ ಕೇಂದ್ರ ಸರ್ಕಾರ ಗಮನ ಇಟ್ಟು ಅದರಿಂದ ಕಾಮನ್ ಮ್ಯಾನ್ಗೆ, ಮಧ್ಯಮ ವರ್ಗದವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಇದು ಸಂಗತಿ. ಯಾಕಂದರೆ ಜನರಿಗೆ ಸಹಜವಾಗಿಯೇ ಸಾಕಷ್ಟು ನಿರೀಕ್ಷೆಗಳು ಇದ್ದೇ ಇರ್ತವೆ. ಜನ ಕೂಡ ಬಯಸ್ತಾರೆ. ನೋಡ್ತಾ ಇದ್ದೀವಿ, ಈಗ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಈಗ ಬಜೆಟ್ ಮಂಡಿಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಪಾರ್ಲಿಮೆಂಟಿಗೆ ಬರ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿ ಅವರಿಗೆ ಸಿಹಿ ತಿನ್ನಿಸಿ, ಅವರು ಕೂಡ ಇವರಿಗೆ ಸಿಹಿ ತಿನ್ನಿಸಿ ಈಗ ಬರ್ತಾ ಇದ್ದಾರೆ. ಸೊ ಇವತ್ತು ಹಾಗಾದರೆ ಇವರ ಬುತ್ತಿನಲ್ಲಿ ಏನೇನಿದೆ ನೋಡಬೇಕು. ಯಾಕಂದರೆ ನಿರೀಕ್ಷೆಗಳು ಬೆಟ್ಟದಷ್ಟಿರ್ತವೆ, ಪ್ರಶ್ನೆ ಬೇರೆ. ಆಮೇಲೆ ಈ ಆರ್ಥಿಕತೆ ಅನ್ನುವಂಥದ್ದು ಹೇಳಿದಷ್ಟು ಸುಲಭ ಅಲ್ಲ, ಅದು ಭಾಳ ಚೆನ್ನಾಗಿ ಗೊತ್ತಿದೆ. ಸೊ ಅಂಥದ್ರಲ್ಲಿ ಯಾರ್ಯಾರಿಗೆ ಏನೇನು ಕೊಡ್ತಾರೆ, ಯಾವ್ಯಾವ ಯೋಜನೆಗಳು, ಅದೆಲ್ಲದೂ ಕೂಡ ಇಂಪಾರ್ಟೆಂಟ್. ಜೊತೆಗೇನು ಅಂತಂದರೆ ಯಾರು ಏನೇ ಯೋಜನೆಗಳನ್ನು ಘೋಷಣೆ ಮಾಡಿದರೂ, ಏನೇ ಅವರು ಇದಾದರೂ ಮಾತಾಗಿ ಉಳಿಬಾರ್ದು. ಕೃತಿಯಾದಾಗ ಮಾತ್ರ ಏನಾದರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಯಾಕಂದರೆ ನೀವು ಅಲ್ಲಿಂದ 100 ರೂಪಾಯಿ ಕಳಿಸಿದ್ರೆ ಇಲ್ಲಿಗೆ ಎಷ್ಟು ಬರುತ್ತೆ ಅನ್ನುವಂಥದ್ದು ರಾಜೀವ್ ಗಾಂಧಿನೇ ಹೇಳಿದ್ರು ಹಿಂದೆ. ಈಗ ನನಗನ್ಸುತ್ತೆ ಪರಿಸ್ಥಿತಿ ಹೆಂಗಂತ ಭಾಳ ಸುಧಾರಿಸಿದೆ ಅಂತ ಅನಿಸಲ್ಲ. ಇನ್ನೂ ಕೂಡ ಏನು ಅಂದರೆ ಭ್ರಷ್ಟಾಚಾರ ಎಲ್ಲ ಕಡೆಗೆ ತಾಂಡವಾಡ್ತಿರುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಮುಟ್ಟಿಸ್ತಾರೆ ಇವರು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಜೊತೆಗೇನೆಂದರೆ ನಾವು ಮಾತಾಡ್ತಾ ಇದ್ವಿ ಆಗಲೇ ಯುವಕರ ಎಕ್ಸ್ಪೆಕ್ಟೇಷನ್ಸ್ ಏನೇನು, ಮಧ್ಯಮ ವರ್ಗದವರ ಎಕ್ಸ್ಪೆಕ್ಟೇಷನ್ಸ್ ಏನೇನು ಅಂತ ನೋಡಬೇಕು. ಹಾಗಾದರೆ ಇವತ್ತು ಏನೇನು
ಯಾರ್ಯಾರಿಗೆ ಏನೇನು ಸಿಗುತ್ತೆ ಅಂತ ಬನ್ನಿ. ನಮ್ಮ ಪ್ರತಿನಿಧಿ ವಿನಯ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೆ ಯುವಕರು ಕೂಡ ಇದ್ದಾರೆ. ಯಾಕಂದರೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ, ಮುಂದಿನ ಭಾರತ ಇದೆಯಲ್ಲ, ಭವಿಷ್ಯದ ಭಾರತ, ಅದು ಯುವ ಭಾರತ, ಯುವಕರ ಭಾರತ. ನೋಡಿ, ಜಗತ್ತಿನಲ್ಲಿ ಯಾವ ರಾಷ್ಟ್ರಕ್ಕೂ ಕೂಡ ಇಲ್ಲ ಅಂಥ ಒಂದು ಭಾಗ್ಯ ನಮ್ಮದು. ಯಾಕೆಂತಂದರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿದ್ದಾರೆ. ಮುಂದಿನ ದಿನಗಳಲ್ಲಿ ಯುವಕರು ಮನಸ್ಸು ಮಾಡಿಬಿಟ್ರೆ, ಯುವಕರನ್ನ ಸಜ್ಜು ಮಾಡಿದರೆ ಪ್ರಪಂಚವನ್ನು ಆಳುವಷ್ಟರ ಮಟ್ಟಿಗೆ ನಾವು ತಯಾರು ಮಾಡ್ಬೋದು. ಯುವಕರನ್ನ ನಾವು ಹಾದಿ ತಪ್ಪಿಸಿದ್ರೆ ಮುಂದೆ ಹೆಂಗದ ಭಗವಂತನೂ ಕೂಡ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಯುವಕರ ಎಕ್ಸ್ಪೆಕ್ಟೇಷನ್ಸ್ ಏನೇನಿದೆ, ಮಧ್ಯಮ ವರ್ಗದವರ ಎಕ್ಸ್ಪೆಕ್ಟೇಷನ್ಸ್ ಏನೇನಿದೆ? ವಿನಯ್, ನಿಮ್ಮ ಜೊತೆಗೆ ಒಂದಷ್ಟು ಜನರಿದ್ದಾರೆ, ಯುವಕರಿದ್ದಾರೆ, ಜೊತೆಗೆ ಮಧ್ಯಮ ವರ್ಗದವರು ಕೂಡ ಇದ್ದಾರೆ. ಯಾರ್ಯಾರ ನಿರೀಕ್ಷೆಗಳು ಏನೇನು ಮಾತಾಡಿ. ಖಂಡಿತ ರಂಗನಾಥ್, ಇವತ್ತು ಕೇಂದ್ರ ಬಜೆಟ್ ಹಿನ್ನೆಲೆಯಲ್ಲಿ ನೀವೇ ಹೇಳ್ತಾ ಇದ್ರಿ ಯುವ ಭಾರತ ಅಂತ ಹೇಳಿ. ಹೀಗಾಗಿ ಯುವಕರ ಬೇಡಿಕೆಗಳು, ಅದರಲ್ಲೂ ಯೂತ್ಸ್ನ ಸಾಕಷ್ಟು ನಿರೀಕ್ಷೆಗಳು ಈ ಬಾರಿಯ ಬಜೆಟಲ್ಲಿದೆ. ಕೇವಲ ಯುವಕರಷ್ಟೇ ಅಲ್ಲ, ಕಾಲೇಜು ವಿದ್ಯಾರ್ಥಿನಿಯರಾಗಿರ್ಬೋದು, ಮಧ್ಯಮ ವರ್ಗದವರ ನಿರೀಕ್ಷೆಗಳು ಕೂಡ ಸಾಕಷ್ಟಿದೆ. ಹಾಗಾದರೆ ಬಜೆಟಲ್ಲಿ ಈ ಬಾರಿಯ ಯುವಕರು ಮತ್ತು ಮಧ್ಯಮ ವರ್ಗದವರ ನಿರೀಕ್ಷೆಗಳೇನು, ಪಬ್ಲಿಕ್ ಎಕ್ಸ್ಪೆಕ್ಟ್ ಏನು ಮಾಡುತ್ತೆ, ಮಾತಾಡಿಸ್ತೀನಿ, ಕೇಳ್ತೀನಿ ಅವ್ರ ಬಾಯಲ್ಲೇ ಈ ಬಾರಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬಜೆಟ್ ಮೇಲೆ ಅಂತ ಹೇಳಿ. ಏನು ಇವತ್ತು ಬಜೆಟ್ ಮಂಡನೆ ಆಗ್ತಾ ಇದೆ, ಯೂತ್ಸ್ ಆಗಿ ಅಂದರೆ ಭಾರತ ಅಂದ ತಕ್ಷಣ ಯುವ ರಾಷ್ಟ್ರ ಅಂತ ಕರೀತಾರೆ. ನಿಮ್ಮ ನಿರೀಕ್ಷೆ ಏನು ಈ ಬಾರಿಯ ಬಜೆಟಲ್ಲಿ? ನಮಗಿರೋ ಎಕ್ಸ್ಪೆಕ್ಟೇಷನ್ ಈ ಸರಿ ಯೂನಿಯನ್ ಬಜೆಟಲ್ಲಿ ಏನಂದರೆ, ಎಜುಕೇಷನ್ ಲೋನ್ ಬಂದುಬಿಟ್ಟು ಅದ್ರ ಮೇಲಿರೋ ಬಡ್ಡಿಗಳನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಸೊ ದಟ್ ಬಂದುಬಿಟ್ಟು ಹೈಯರ್ ಎಜುಕೇಷನ್ ಯಾರು ಮಾಡಬೇಕು ಅಬ್ರಾಡಲ್ಲಿ ಅಂದ್ಕೊತಾರೋ ಅವ್ರಿಗೆಲ್ಲ ಬಂದುಬಿಟ್ಟು ಆ ಲೋನ್ ಕಡಿಮೆ ಆದರೆ ಯೂಸ್ಫುಲ್ ಆಗುತ್ತೆ. ಮತ್ತು ಸ್ಟಾರ್ಟಪ್ ಐಡಿಯಾಸಿಂದ ಇರ್ತಾರೆ ತುಂಬ ಸ್ಟೂಡೆಂಟ್ಸ್ ಬಂದುಬಿಟ್ಟು ಸ್ಟಾರ್ಟಪ್ಸ್ ಮಾಡಬೇಕು ಅಂತ, ಅವ್ರಿಗೆ ಬಂದುಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಫಂಡ್ಸ್ ಅಲೋಕೇಟ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ. ಓಕೆ, ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಈ ಬಾರಿಯ ಬಜೆಟಲ್ಲಿ? ಈ ಬಾರಿ ಬಡ್ಜೆಟಿಂದ ಸ್ವಲ್ಪ AI ರಿಲೇಟೆಡ್ ಟೆಕ್ನಾಲಜಿಗೆ ಸ್ವಲ್ಪ ಕೋರ್ಸಸ್ ಕೊಟ್ಟರೆ ಒಳ್ಳೆಯದಾಗುತ್ತೆ. ಆದರೆ ಯಾಕಂದರೆ ತುಂಬ ಜನ ಬಂದುಬಿಟ್ಟು AI ಕಲಿಯೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಸೊ ದಟ್ ಅವ್ರು ಸಿಂಪಲ್ ಆಗಿರೋ ಕೋರ್ಸಸ್ ಕೊಟ್ಟರೆ ಅವ್ರು ಕಲ್ತ್ಬಿಟ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡುತ್ತೆ. ಆ್ಯಂಡ್ ಇವಾಗ ಜಾಬ್ ಸೇಫ್ಟಿ ಬಗ್ಗೆ ಕೂಡ ಅಷ್ಟೊಂದು ನಮಗೇನು ಸ್ಕೀಮ್ಸ್ ಇಲ್ಲ ಅಥವಾ ಪ್ಲ್ಯಾನ್ಸ್ ಇಲ್ಲ. ಸೊ ಗವರ್ಮೆಂಟ್ ಅವರು ಈ ಥರ ಒಂದು ಕೆಲಸ ನಾವು ಈಸಿಯಾಗಿ ಸಿಕ್ಬಿಡ್ತಿದೆ, ಆದರೆ ನಾವು ಅದನ್ನು ಉಪಯೋಗಿಸೋಕ್ಕೆ ತುಂಬ ವರ್ಷ ಸೇಫ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ. ಹೌದು, ಸೊ ಆ ಥರ ಏನಾದರೂ ಪ್ಲ್ಯಾನ್ಸ್ ಕೊಟ್ಟರೆ ಒಳ್ಳೆಯದಾಗುತ್ತೆ. ಓಕೆ, ಔದ್ಯೋಗಿಕ ಭದ್ರತೆ ಕೇಳ್ತಾ ಇದ್ದಾರೆ. ನಿಮ್ಮ ನಿರೀಕ್ಷೆ ಏನಿದೆ? ನಿಮಗೆ ಯಾವ ಥರ ಯೂತ್ಸ್ ಆಗಿ ಏನು ಕೇಂದ್ರ ಸರ್ಕಾರದ ಈ ಬಾರಿ ಬಜೆಟ್ ನಿರೀಕ್ಷೆ ನಿಮಗೆ? ಗೌರ್ಮೆಂಟ್ ಅವರು ಫಂಡ್ಸ್ಗಳನ್ನ ರೈಸ್ ಮಾಡಬೇಕು. ಮೇಯ್ನಾಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಅಂದರೆ ಸೈನ್ಸ್ ಆ್ಯಂಡ್ ಇನೋವೇಷನ್ಸಲ್ಲಿ ಫಂಡ್ಸ್ಗಳು ಬೇಕಾಗಿದೆ. ಅಂದರೆ ಈಗಿನ ಯೂತ್ಸ್ಗಳಿಗೆ ಹೊಸದಾಗಿ ಸ್ಕಾಲರ್ಶಿಪ್ಸ್ಗಳನ್ನ ಪ್ರೊವೈಡ್ ಮಾಡಬೇಕು. ಆಮೇಲೆ ಸ್ಟಾರ್ಟಪ್ ಇನ್ಕ್ಯುಬೇಷನ್ ಸೆಂಟರ್ಸ್ಗಳನ್ನ ಮಾಡಬೇಕು. ಯಾಕಂದರೆ ಯಂಗ್ಸ್ಟರ್ಸ್ಗೆ ಇನೋವೇಟರ್ಸ್ಗಳಾಗಿ ಅವ್ರಿಗೆ ಜಾಸ್ತಿ ಯೂನಿಕ್ಕಾಗಿ ಐಡಿಯಾಸ್ಗಳಿರುತ್ತೆ, ಅದನ್ನು ಪ್ರಾಕ್ಟಿಕಲ್ ಆಗಿ ಅವ್ರು ಅಪ್ಲೈ ಮಾಡಬೇಕಾಗುತ್ತೆ. ಸೊ ದಟ್ ಅವಾಗ ಡಿಸ್ಕವರೀಸ್ ಚೆನ್ನಾಗಿ ಬರುತ್ತೆ. ಸೊ ಯಂಗ್ಸ್ಟರ್ಸ್ಗೆ ತುಂಬ ಚೆನ್ನಾಗಿ ಫಂಡ್ಸ್ಗಳು ಅಂದರೆ ಫಂಡ್ಸ್ಗಳಿಂದ ಅವ್ರಿಗೆ ಒಳ್ಳೆ ಉಪಯೋಗ ಸಿಗಬೇಕು, ಉಪಯೋಗ ಆಗಬೇಕು ಅಂಥದ್ದೇನಾದರೂ ಗೌರ್ಮೆಂಟ್ ಅವ್ರು ಮಾಡಬೇಕು. ಅದು ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅಂತ ಹೇಳೋದು. ನೀವೇ ನಿರೀಕ್ಷೆ ಮಾಡ್ತೀರಿ? ಇವಾಗ ಎಸೆನ್ಷಿಯಲ್ ಪ್ರಾಡಕ್ಟ್ಸ್, ಅದೇ FMCG ಪ್ರಾಡಕ್ಟ್ಸ್ ಮೇಲೆಲ್ಲ ಜಾಸ್ತಿ ರೇಟೆಲ್ಲ ಇನ್ಕ್ರೀಸ್ ಆಗ್ತಿದೆ, ಮತ್ತು ಇನ್ಫ್ಲೇಷನು ಇನ್ಕ್ರೀಸ್ ಆಗ್ತಿದೆ. ಅದರಿಂದ ನಮ್ಮ ಬೇಸಿಕ್ ನೀಡ್ಸ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೂ ನಾವು ಜಾಸ್ತಿ ಎಕ್ಸ್ಪೆನ್ಸಸ್ ಕೊಡಬೇಕಾಗಿದೆ. ಮತ್ತು ಇನ್ನೊಂದು ಇನ್ಕಮು ಜನ್ರೇಟ್ ಮಾಡೋಕ್ಕಾಗ್ತಿಲ್ಲ. ಲೈಕ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್ ಮೇಲೆಲ್ಲ ಬಂದುಬಿಟ್ಟು GST ಹಾಕ್ತಾರೆ, ಟ್ಯಾಕ್ಸ್ ಹಾಕ್ತಾರೆ, ಅದರಿಂದ ಇನ್ಕಮು ಜನ್ರೇಟ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ನನ್ನ ಇದು. ಓಕೆ, ಇದು ರಂಗನಾಥ್, ಯೂತ್ಸ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳ ನಿರೀಕ್ಷೆ. ಇನ್ನು ಇದ್ರ ಜೊತೆಗೆ ಮಧ್ಯಮ ವರ್ಗದವರಿದ್ದಾರೆ, ಇವ್ರದ್ದು ತುಂಬ ದೊಡ್ಡ ಬೇಡಿಕೆಗಳಿದೆ ಈ ಬಾರಿಯ ಬಜೆಟ್ ಮೇಲೆ. ಸರ್, ನೀವೇ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಬಾರಿಯ ಬಜೆಟಲ್ಲಿ? ಸರ್, ಆ್ಯಕ್ಚುಲಿ ಏನಾಗುತ್ತೆ, ಕೇಂದ್ರ ಸರ್ಕಾರದಿಂದ ಒಂದು ನಿಲುವಿದೆ. ಒಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ ನ್ಯೂ ಸ್ಕೀಮ್ ಇದೆ, ಓಲ್ಡ್ ಸ್ಕೀಮ್ ಇದೆ. ಇದರಲ್ಲಿ ಒಂದು ಕರೆಕ್ಟಾಗಿ ಕ್ಲಾರಿಟಿ ಕೊಡಬೇಕು, ಯಾವುದು ಪೆನ್ಷನ್, ಯಾವುದು ಟ್ಯಾಕ್ಸ್ ಪೇ ಮಾಡಬೇಕು ಅನ್ನೋದು. ಅದಲ್ಲದೆ ಕೇಂದ್ರ ಸರ್ಕಾರದಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನೋದು ಜಾರಿ ಮಾಡಿದ್ದಾರೆ. ಅದೇ ರಾಜ್ಯ ಸರ್ಕಾರದಲ್ಲಿ ಇದು ಜಾರಿ ಮಾಡಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಇದು ಗಮನ ಹರಿಸಬೇಕು ಅನ್ನೋದು ನನ್ನ ಇನ್ನೊಂದು ಎಕ್ಸ್ಪೆಕ್ಟೇಷನು. ಮೂರನೇದೇನಪ್ಪ ಅಂದರೆ, ನಾನು ಓನ್ ಅಮೌಂಟ್ನ ಸೇವ್ ಮಾಡಬೇಕು ಅಂದರೆ ಅದಕ್ಕೂ GST ಕಟ್ಟಬೇಕು, ನಾನು ಅಮೌಂಟ್ನ ವಿಡ್ರಾ ಮಾಡಬೇಕು ಅಂದರೆ ಅದಕ್ಕೂ GST ಕಟ್ಟಬೇಕು. ಬಹುಶಃ ಈ ವಿಷಯದಲ್ಲಿ ಸ್ವಲ್ಪ ಮುಂಜಾಗ್ರತೆ ತೊಗೊಂಡ್ರೆ ನಮ್ಮ ಹಣವನ್ನು ಸ್ವಲ್ಪ ಹೂಡಿಕೆ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಆಸೆ. ಓಕೆ, ನಿಮ್ಮದೇ ನಿರೀಕ್ಷೆ ಇದೆ ಸರ್? ಸರ್, ಮಧ್ಯಮ ವರ್ಗದವ್ರಿಗೆ ಇನ್ನೇನು ಇರುತ್ತೆ ಸರ್ ನಿರೀಕ್ಷೆ? ಅಗತ್ಯ ವಸ್ತುಗಳ ಬೆಲೆ ಮೇಲೆಲ್ಲ GST ಹೆಚ್ಚಾಗಿ ಆಗ್ತಾ ಇದ್ದಾರೆ. ಮೊಸರು ಮೇಲೆ GST, ಅದರಲ್ಲೂ ಪಾಪ್ಕಾರ್ನು, ಉಪ್ಪು ಹಾಕಿದ್ರೆ ಇಷ್ಟು, ಸಕ್ಕರೆ ಹಾಕಿದ್ರೆ ಇಷ್ಟು, ಈ ರೀತಿ ಎಲ್ಲ ತಿನ್ನೋ ಪದಾರ್ಥಗಳ ಮೇಲೆ GSTಗಳನ್ನ ಏರಿಸ್ತಾ ಇದ್ದಾರೆ. ಇದನ್ನು ಕಡಿಮೆ ಮಾಡಬೇಕು. ಪೆಟ್ರೋಲ್ ಮತ್ತು ಅಡಿಗೆ ಅನಿಲ ಇವು ಮಧ್ಯಮ ವರ್ಗದವ್ರನ್ನ ಕಾಡಿಸ್ತಾ ಇರೋಂಥದ್ದು. ಪ್ರತಿಯೊಂದ್ರ ಮೇಲೂ GSTಗಳನ್ನ ಹಾಕೋದ್ರ ಮೂಲಕ ಏನಿದ್ದಾರೆ ಅದನ್ನು ಖಂಡಿತ ಕಡಿಮೆ ಮಾಡಿದ್ರೆ ನಮ್ಮಂಥ ಮಧ್ಯಮ ವರ್ಗದವರು ಬದುಕಬೋದಾಗುತ್ತೆ. ಮತ್ತು ಹೌಸಿಂಗ್ ಲೋನ್ ಏನಿದೆ, ಆ ಹೌಸಿಂಗ್ ಲೋನ್ನ ಬಡ್ಡಿ ದರವನ್ನು ಕಡಿಮೆ ಮಾಡಿದ್ರೆ ಭಾಳಷ್ಟು ಜನ ಬಡವರು ತಮ್ಮ ಕನಸನ್ನು ನನಸು ಮಾಡ್ಕೋತಾರೆ. ಓಕೆ, ಇನ್ನು ಕೊನೆಯದಾಗಿ ಕಾಲೇಜ್ ಪ್ರೊಫೆಸರ್ ಇದ್ದಾರೆ, ಅವ್ರನ್ನೂ ಒಂದು ನಿರೀಕ್ಷೆ ಕೇಳ್ಬಿಡೋಣ. ಸರಿ, ಏನು ನಿರೀಕ್ಷೆ ಇರ್ತೇವೆ ನಿಮಗೆ?
ಭಾಳ ಮುಖ್ಯವಾಗಿ ನಾನು ಭಾಳ ದಿನಗಳಿಂದ ಕಳೆದ ಲಾಸ್ಟ್ ಬಜೆಟಲ್ಲಿ ಕೂಡ ನಾನು ಈ ವಿಷಯನ ಪ್ರಸ್ತಾಪ ಮಾಡಿದ್ದೆ. ಎರಡು ಭಾಳ ಮುಖ್ಯವಾದ ವಿಷಯಗಳು. ಒಂದು, ಬಜೆಟು ಮಧ್ಯಮ ವರ್ಗದವ್ರಿಗೆ ಭಾಳ ಸುಲಭ ಆಗಬೇಕು, ಅದರಲ್ಲೂ ಟ್ಯಾಕ್ಸ್ ಪೇಯರ್ಸ್ಗಳ ಬಗ್ಗೆ ಒಂದು. ಎರಡನೇದು, ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವನ ಕೇಂದ್ರ ಸರ್ಕಾರದ ಬಜೆಟ್ ಇರ್ಬೋದು, ರಾಜ್ಯ ಸರ್ಕಾರದ ಬಜೆಟ್ ಇರ್ಬೋದು, ಅವ್ರು ಮಹತ್ವ ಕೊಡ್ತಾನೇ ಇಲ್ಲ. ಈಗ ಒಂದು ಕಡೆ ರಾಜಕಾರಣಿಗಳು ಬಜೆಟ್ನ ಮಂಡಿಸೋದ್ರಿಂದ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಅದೇ ರಾಜಕಾರಣಿಗಳು ಕೆಲವು ವಿಷಯಗಳಲ್ಲಿ ಬೇಡದ್ದಕ್ಕೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಶಿಕ್ಷಣವನ್ನು ಮತ್ತು ಹೆಲ್ತನ್ನು ಫ್ರೀ ಕೊಟ್ಟಾಗ ಮಾತ್ರ ಈ ದೇಶಕ್ಕೆ ಏನಾದರೂ ಅಥವಾ ಒಂದು ಮುಂದಿನ ಭವಿಷ್ಯ ಭದ್ರತೆ ಆಗ್ಬೋದು ಅನ್ನೋದು, ಈ ಬಜೆಟ್ ಅದ್ರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಮನವಿ. ಓಕೆ, ಇದಿಷ್ಟು ಯುವಕರು, ಮಧ್ಯಮ ವರ್ಗದವರು ಮತ್ತು ಕಾಲೇಜಿನ ಪ್ರೊಫೆಸರ್ಸ್ಗಳು ಇವರ ನಿರೀಕ್ಷೆಗಳು. ಯಾಕಂದರೆ ಯೂತ್ಸು ಹೆಚ್ಚು ಔದ್ಯೋಗಿಕ ಭದ್ರತೆ, ಉದ್ಯೋಗಗಳ ಸೃಷ್ಟಿ, ತಂತ್ರಜ್ಞಾನಕ್ಕೆ ಸಪೋರ್ಟಿವ್ ಆಗಿರುವಂತಹ ಪಾಲಿಸಿಗಳು, ಈ ಥರದ ಎಕ್ಸ್ಪೆಕ್ಟೇಷನ್ ಆದರೆ ನಮ್ಮ ಮಧ್ಯಮ ವರ್ಗದವರು ಬೆಲೆ ಇಳಿಕೆ, ಟ್ಯಾಕ್ಸ್ ಕಡಿಮೆ ಆಗುವಂಥದ್ದು, ನಮ್ಮ ಹಣವನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಸವಲತ್ತುಗಳು, ಶಿಕ್ಷಣ ಉಚಿತ, ಆರೋಗ್ಯ ಬೆನಿಫಿಟ್ಗಳು, ಈ ಥರದ ನಿರೀಕ್ಷೆಗಳನ್ನು ಕೂಡ ಈ ಬಾರಿಯ ಬಜೆಟಲ್ಲಿ ನೋಡ್ತಾ ಇರುವಂಥದ್ದು. ರಂಗನಾಥ್, ಥ್ಯಾಂಕ್ ಯು ವಿನಯ್.